ಹಾಯ್ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಗಾಯಿ ಚೇತು. ಇವಾಗ ಆಲ್ಮೋಸ್ಟ್ ಒಂದು 12 o'clock ಆಗಿದೆ, ರೆಡಿ ಆಗಿದ್ದೀವಿ. ಆಗ ಟೆಂಪಲ್ಗೆ ಹೋಗಬೇಕು, ಘಾಟಿ ಸುಬ್ರಹ್ಮಣ್ಯಗೆ. ಇವತ್ತು ನಮ್ಮ ಮೈದ್ನಂದು ಬರ್ತಡೇ ಇದೆ, ಹಾಗಾಗಿ ಟೆಂಪಲ್ಗೆ ಹೋಗೋಣ ಫ್ಯಾಮಿಲಿ ಎಲ್ಲ ಅಂತ ಹೇಳ್ಬಿಟ್ಟು ರೆಡಿ ಆಗಿದ್ದೀವಿ. ಹಸ್ಬೆಂಡು ಕೂಡ ಇವತ್ತು ಲೀವ್ ಹಾಕಿದ್ದಾರೆ. ನಮ್ಮ ಮೈದ್ನ ರೆಡಿ ಆಗ್ತಾ ಇದ್ದಾರೆ. ಬುಜ್ಜಿ ಬೇಬಿ ಇಲ್ಲಿ ಮಲ್ಕೊಂಬಿಟ್ಟಿದ್ದಾನೆ, ರೆಡಿ ಮಾಡಿಸ್ದೆ, ಇನ್ನೇನು ಹೊರಡೋಣ ಅನ್ನೋ ಟೈಮಲ್ಲಿ ಮಲ್ಕೊಂಬಿಟ್ಟಿದ್ದಾನೆ. ಆ್ಯಂಡ್ ಇವತ್ತು ಸ್ಯಾಟರ್ಡೇ ಆಗಿರೋದ್ರಿಂದ ಚಿರುಗೂ ಕೂಡ ಲೀವ್ ಇದೆ, ಹಾಗಾಗಿ ಎಲ್ಲರೂ ಹೋಗೋಣ ಅಂತ ಹೇಳ್ಬಿಟ್ಟು ರೆಡಿ ಆಗಿದ್ದೀವಿ. ನೋಡೋಣ ಹೇಗೆ ಹೋಗುತ್ತೆ ಈ ಡೇ ಅಂತ. ಆ್ಯಂಡ್ ಯಾರೆಲ್ಲ ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಆ್ಯಂಡ್ ಪಕ್ಕದಲ್ಲೇ ಕಾಣೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಆ್ಯಂಡ್ ಈ ವಿಡಿಯೋ ಇಷ್ಟ ಆದರೆ ಗೊತ್ತಲ್ಲ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬನ್ನಿ ಹೋಗೋಣ. ಇವಾಗ ರೆಡಿಯಾಗಿ ಹೋಗ್ತಾ ಇದ್ದೀವಿ. ನಮ್ಮ ಮನೆಯಿಂದ ಹತ್ರನೇ ಆಗುತ್ತೆ, ಸ್ವಲ್ಪ ಒಂದು ½ ಕೂಡ ಆಗಲ್ಲ, ಅಷ್ಟು ಬೇಗ ಹೋಗ್ಬೋದು ಆರಾಮಾಗಿ. ಅದಕ್ಕೋಸ್ಕರ ಬೈಕಲ್ಲೇ ಹೋಗ್ತಾ ಇದ್ದೀವಿ. ನಾನು, ಹಸ್ಬೆಂಡು, ಬುಜ್ಜಿ ಬೇಬಿ ಒಂದು ಬೈಕಲ್ಲಿ, ಮತ್ತು ಚಿರು ಮತ್ತು ನಮ್ಮ ಮೈದ್ನ ಒಂದು ಬೈಕಲ್ಲಿ ಓಡ್ತಾ ಇದ್ದೀವಿ. ಬುಜ್ಜಿ ಬೇಬಿನ ನೀನು ಬೇಡ ಇಲ್ಲೇ ಇರು, ನಾವು ಹೋಗ್ತಾ ಇದ್ದೀವಿ ಅಂತ ಗಾಡಿನ ಮೂವ್ ಮಾಡಿದ ತಕ್ಷಣ ಅವ್ನ ಮಕನ ಸಪ್ಪಗೆ ಮಾಡ್ಕೊಂಬಿಟ್ಟ. ಬೇಜಾರಾಗೋಯ್ತು, ಸುಮ್ಮನೆ ತಮಾಷೆ ಮಾಡಿದ್ದು ಅಷ್ಟೇ. ಆಮೇಲೆ ಕರ್ಕೊಂಡು ಓಡ್ವಿ. ಬುಜ್ಜಿ ಬುಜ್ಜಿ ಬುಜ್ಜಿಮಾ ಅವನ ಆರಾಮಾಗಿ ಓಡ್ತಾ ಇದ್ದಾನೆ ಅಲ್ಲಿ. ಕೈ ಇರ್ಲಿ ಬಿಡು, ನೀನ್ ನೋಡ್ಕ ಬಾ ಬಿದ್ದೋಗ್ತೀಯಾ ಸರ್ಕಸ್ ಮಾಡ್ತವನೆ. ಬುಜ್ಜಿ ಬೇಬಿ ಅವ್ರ ಅಣ್ಣನ್ನೇ ನೋಡ್ತಾವನೆ. ಇವಾಗ ನಾವು ದೊಡ್ಡಬಳ್ಳಾಪುರದಲ್ಲೇ ಪೂಜೆ ಸಾಮಾನೆಲ್ಲ ತೊಗೊಂಡ್ವಿ. ದೇವಸ್ಥಾನದಲ್ಲಿ ತೊಗೊಳಕ್ಕೆ ಏನಂದರೆ ಅಲ್ಲಿ ತುಂಬ ಜನ ಇರ್ತಾರೆ, ಹೋಗ್ತಾ ಇರ್ಬೇಕಾದ್ರೆ ಇಲ್ಲಿ ಬನ್ನಿ ಇಲ್ಲಿ ತೊಗೊಳ್ಳಿ ಅಲ್ಲಿ ತೊಗೊಳ್ಳಿ ಅಂತ ಸ್ವಲ್ಪ ಇರಿಟೇಷನ್ ಥರ ಆಗುತ್ತೆ, ನಮಗೆ ಬೇಜಾರಾಗೋಗ್ಬಿಡತ್ತೆ. ಅದಕ್ಕೋಸ್ಕರ ಅದು ತಲೆನೋವೇ ಬೇಡ ಅಂತ ಹೇಳ್ಬಿಟ್ಟು ಇಲ್ಲೇ ತೊಗೊಂಡ್ವಿ ನಾವು. ಆನ್ ದ ವೇ ಹೋಗ್ತಾ ಇತ್ತು, ಆರ್ಚ್ ಸಿಗುತ್ತಲ್ಲ ಅಲ್ಲಿ, ಅಲ್ಲಿಂದ ಮುಂದೆ ಹೋದರೆ ಟಿಕೆಟ್ ಎಲ್ಲ ತೊಗೋಬೇಕು. ಅದನ್ನೆಲ್ಲ ತೊಗೊಂಡು ಇವಾಗ ಫೈನಲಿ ದೇವಸ್ಥಾನಕ್ಕೆ ಕೂಡ ಬಂದ್ವಿ. ನಾವು ಪಾರ್ಕಿಂಗ್ ಮಾಡಿಬಿಟ್ಟು, ನಮ್ಮ ಚಿರು ಆಟ ಸಾಮಾನು ಕೊಡಿಸಿಲ್ಲ ಅಂತ ಹೇಳ್ಬಿಟ್ಟು ಅಳ್ತಾ ಇದ್ದಾನೆ. ಅವ್ನಿಗೆ ಎಷ್ಟು ಹೇಳಿದ್ರು ಅರ್ಥನೇ ಮಾಡ್ಕೊಳ್ಳಲ್ಲ. ಅವ್ನಿಗೆ ಬೇಕು ಅಂದರೆ ಬೇಕು, ಹಠ ಅಂದರೆ ಹಠ ಮಾಡ್ತಾ ಇರ್ತಾನೆ. ಹೇಳ್ತಾ ಇದ್ದೀವಿ ದೇವಸ್ಥಾನಕ್ಕೆ ಹೋಗಿ ವಾಪಸ್ ಬರ್ಬೇಕಾದ್ರೆ ಕೊಡಿಸ್ತೀವಿ ಅಂದರೆ ಇಲ್ಲ, ಕೇಳ್ತಾನೆ ಇಲ್ಲ, ನನಗೆ ಇವಾಗಲೇ ಬೇಕು ಅಂತ ಹಠ ಮಾಡ್ತಾ ಇದ್ದ. ಹೇಗೋ ಸಮಾಧಾನ ಮಾಡಿ ಕರ್ಕೊಂಡು ಹೋಗ್ತಾ ಇದ್ದಾರೆ ಅವರಪ್ಪ. ನಾನಿದ್ರೆ ಅಷ್ಟೊಂದು ಹಠ ಮಾಡಲ್ಲ, ಬಟ್ ಅವರಪ್ಪ ಇದ್ದರೆ ಸ್ವಲ್ಪ ಮುದ್ದು ಜಾಸ್ತಿ ಅಲ್ಲ, ಅವನು ಹೇಳಿದ್ದೇ ಆಗಬೇಕು. ಅವರೂ ಒಂದೊಂದ್ಸಲಿ ಹಾಗೆ ಮಾಡ್ತಾರೆ. ಪಾಪ ಮಗು ಅಲ್ವಾ, ಅಳ್ತಾ ಇದ್ದಾನೆ, ಕೊಡಿಸ್ಬಿಡೋಣ ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು. ಬಟ್ ನಾನಾದರೆ ಸ್ವಲ್ಪ ಗದರಿಸ್ಬಿಟ್ಟು ಇಲ್ಲ ಹಾಗೆಲ್ಲ ಮಾಡಬಾರ್ದು, ಬಾ ಹೋಗೋಣ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋಗ್ತೀನಿ. ಅವನು ಹೇಳಿದ ಮಾತು ಕೇಳಲ್ಲ ಅವರಪ್ಪ ಇದ್ದರೆ, ಹಾಗಾಗಿ. ಸೊ ಇವಾಗ ಫೈನಲಿ ದೇವಸ್ಥಾನದ ಒಳಗಡೆ ಬಂದ್ವಿ. ಜನ ಏನೋ ಅಷ್ಟೊಂದು ಇದ್ದಿಲ್ಲ, ನಾವು ಆಲ್ರೆಡಿ ಲೇಟಾಗೇ ಬಂದಿದ್ವಿ, ಜನ ಇರ್ತಾರೇನೋ ಅಂತ ಅಂದ್ಕೊಂಡ್ವಿ, ಬಟ್ ಅಷ್ಟೊಂದು ಜನ ಏನೂ ಇದ್ದಿದ್ದಿಲ್ಲ. ಒಳಗಡೆ ಬಂದಮೇಲೆ ಆಲ್ರೆಡಿ ಪೂಜೆ ಎಲ್ಲ ನಡೀತಾ ಇತ್ತು. ನಾವು ಕೂಡ ಹೋಗಿ ಲೈನಲ್ಲಿ ನಿಂತ್ಕೊಂಡು ಕಾಯೆಲ್ಲ ಓಡಿಸಿದ್ವಿ. ಇಲ್ಲಿ ಸಪ್ರೇಟಾಗಿ ಕಾಯೆಲ್ಲ ಓಡಿಸ್ಬೇಕು, ಹಾಗಾಗಿ ಇಲ್ಲೇ ಓಡಿಸ್ಕೊಂಡು ಕಾಯಿ ಓಡಿಸ್ಕೊಂಡು ಹಿಂದೆ ತಿರ್ಗೋಷ್ಟಲ್ಲಿ ನೋಡೋಷ್ಟಲ್ಲಿ ತುಂಬ ಹೋಗಿ ಕ್ಯೂ ನಿಂತ್ಕೊಂಡ್ಬಿಟ್ಟಿದ್ದಾರೆ. ಕಾಯಿ ಓಡಿಸೋ ಗ್ಯಾಪಲ್ಲಿ ಒಂದು 10-15 ಜನ ಬಂದು ನಿಂತ್ಕೊಂಡ್ಬಿಟ್ರು. ಅದನ್ನೇ ಹೇಳ್ತಾ ಇದ್ದೆ ನಮ್ಮ ಹಸ್ಬೆಂಡ್ಗೆ, ಬೇಗ ಹೋಗಿ ಲೈನಲ್ಲಿ ನಿಂತ್ಕೊಳ್ಳಿ, ಇಲ್ಲಾಂದ್ರೆ ನೋಡಿ ಎಷ್ಟು ಜನ ಆಗೋಗ್ಬಿಟ್ರು ಅಂತ ಹೇಳ್ಬಿಟ್ಟು. ಆ್ಯಂಡ್ ನಮ್ಮ ಚಿರು ಕಂಬಿ ಹಿಡ್ಕೊಂಡು ಆಟ ಆಡ್ತಾ ಇದ್ದ. ಬುಜ್ಜಿ ಬೇಬಿನೂ ಸ್ವಲ್ಪ ಕಿರಿಕಿರಿ ಮಾಡ್ತಾಯಿದ್ರು, ಬಿಕಾಸ್ ತುಂಬ ಜನ ಇದ್ದಾರಲ್ಲ, ಅಷ್ಟು ಜನನ ನೋಡಿದ್ರೆ ಅವರು ಸ್ವಲ್ಪ ಹಠ ಮಾಡೋದು ಜಾಸ್ತಿ ಆಗುತ್ತೆ. ಆ್ಯಂಡ್ ಫೈನಲಿ ದೇವಸ್ಥಾನದಲ್ಲಿ ಕ್ಯೂ ಅಲ್ಲಿ ನಿಂತಿದ್ದೀವಿ. ಹಂಗೆ ಇಲ್ಲಿ ನಮ್ಮ ಮೈದ್ನನ ಹೆಸರಲ್ಲಿ ಇವಾಗ ಅರ್ಚನೆ ಮಾಡಿಸೋಣ ಅಂತ ಹೇಳ್ಬಿಟ್ಟು ಮಾಡಿಸ್ತಾ ಇದ್ವಿ. ಬಿಕಾಸ್ ಇವತ್ತು ಅವ್ರಿಗೋಸ್ಕರನೇ ನಾವು ಟೆಂಪಲ್ಗೆ ಬಂದಿರೋದು. ಅವ್ರ ಬರ್ತಡೇ ಅಲ್ವಾ, ಅವರು ಒಬ್ಬರೆಲ್ಲ ಟೆಂಪಲ್ಗೆಲ್ಲ ಎಲ್ಲೂ ಹೋಗಲ್ಲ, ನಾವು ಬಲವಂತ ಮಾಡಿ ಕರ್ಕೊಂಡು ಬರ್ತೀವಿ, ಬನ್ನಿ ಹೋಗೋಣ ಅಂತ ಹೇಳ್ಬಿಟ್ಟು. ಹಾಗಾಗಿ ಅಲ್ಲಿ ನೋಡಿ ಅವ್ರ ಅಣ್ಣ ತಮ್ಮನ್ನ ಹೇಗೆ ಆಟ ಆಡಿಸ್ತಾ ಇದ್ದಾನೆ ಅಂತ ಹೇಳ್ಬಿಟ್ಟು. ಬುಜ್ಜಿ ಬೇಬಿಗೆ ಎತ್ಕೊಳ್ಳೋದಕ್ಕಿಂತ ಈ ಥರ ನಡ್ಸ್ಕೊಂಡು ಹೋದ್ರೆ ತುಂಬ ಖುಷಿ ಆಗ್ತಾನೆ. ಅವ್ರ ಚಿಕ್ಕಪ್ಪ ಅದನ್ನೇ ಮಾಡ್ತಾಯಿದ್ರು, ಬಾರೋ ನಡ್ಕೊಂಡು ಹೋಗೋಣ ನಾನು ನೀನು ಅಂತ ಹೇಳ್ಬಿಟ್ಟು. ಅವನಿಗೂ ಅದೇ ಒಂಥರ ಖುಷಿ. ಅಣ್ಣ ತಮ್ಮ ಇಬ್ಬರು ಆಟ ಆಡಿಕೊಂಡು ಚೆನ್ನಾಗೆ ಹೋಗಿ ಪೂಜೆ ಎಲ್ಲ ಮುಗಿಸ್ಕೊಂಡು ಹೊರಗಡೆ ಬಂದ್ವಿ. ಹೊರಗಡೆ ಬಂದಮೇಲೆ ಇಲ್ಲಿ ಸೀತಾರಾಮ ಕಲ್ಯಾಣ ಮಾಡಿಸ್ತಾ ಇದ್ರು ಯಾರು, ಸೊ ಹಾಗಾಗಿ ಅಲ್ಲೇ ನಿಂತ್ಕೊಂಡು ಒಂದು ಸ್ವಲ್ಪ ಹೊತ್ತು ನೋಡಿ ಅಲ್ಲೂ ಕೂಡ ಕೈ ಮುಗಿದ್ಬಿಟ್ಟು ನಾವು ತೀರ್ಥ ಪ್ರಸಾದ ಎಲ್ಲ ಈಸ್ಕೊಂಡು ಕುಂಕುಮ ಎಲ್ಲ ಹಚ್ಕೊಂಡು ಇವಾಗ ಹೊರಗಡೆ ಬಂದು ಅಲ್ಲೇ ಒಂದು 5 ನಿಮಿಷ ಕುತ್ಕೊಂಡಿದ್ವಿ. ಕುತ್ಕೊಂಡಾದ್ಮೇಲೆ ಏನೇನೋ ಐಟಮ್ಸ್ ಎಲ್ಲ ಇರುತ್ತಲ್ಲ ಅದನ್ನೆಲ್ಲ ಈಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಹೋಗಿ ನೋಡ್ತಾ ಇದ್ವಿ, ಬುಜ್ಜಿ ಬೇಬಿಗೆ ಏನಾದರೂ ತೊಗೋಬೋದಾ ಅಂತ ಹೇಳ್ಬಿಟ್ಟು. ಆ್ಯಂಡ್ ಅವ್ರು ನಮ್ಮ ಹಸ್ಬೆಂಡು ನಮ್ಮ ಮೈದ್ನ ಏನೋ ತೊಗೊತಾ ಇದ್ರು, ಸರಿ ಅಂತ ಹೇಳ್ಬಿಟ್ಟು. ಬುಜ್ಜಿ ಬೇಬಿಗೋಸ್ಕರ ಏನೂ ತೊಗೊಂಡಿಲ್ಲ, ಅವನಿಗೆ ಇನ್ನೂ ಸದ್ಯಕ್ಕೆ ಇವಾಗ ಈ ಥರದ್ದೆಲ್ಲ ಏನೂ ಆಗ್ತಾಯಿಲ್ಲ ನಾನು, ದೇವ್ರದ್ದಾಗಿರ್ಬೋದು ಏನು, ಬಿಕಾಸ್ ಇನ್ನೂ ತಲೆಗೆ ಮುಡಿ ಕೊಟ್ಟಿಲ್ವಲ್ಲ ಹಾಗಾಗಿ. ಆ್ಯಂಡ್ ಇವಾಗ ಇಲ್ಲಿ ಪ್ರಸಾದ ಕೊಡ್ತಾರಲ್ಲ ಅಲ್ಲಿಗೆ ಹೋಗ್ತಾ ಇದ್ದೀವಿ. ನಮ್ಮ ಚಿರುಗೆ ಮಂಗ ಅಂದರೆ ಭಯ ಸ್ವಲ್ಪ,
ಅಲ್ಲಿ ಯಾವಾಗ್ಲೂ ಎಷ್ಟೊಂದು ಮಂಗಗಳು ಕೂತಿರುತ್ತೆ. ಒಂದ್ಸಲಿ ಹೋದಾಗ ಅವನಿಗೆ ಕಚ್ಚಕ್ಕೆ ಬಂದ್ಬಿಟ್ಟಿತ್ತು. ಅದಕ್ಕೆ ಅವನ್ನ ನೋಡಿ ಅಳ್ತಾ ಇದ್ದಾನೆ. ಆ್ಯಂಡ್ ಇಲ್ಲಿ ಪ್ರಸಾದಕ್ಕೋಸ್ಕರ ಕಾಯಿಗಳನ್ನೆಲ್ಲ ಕೊಡ್ತಾರಲ್ಲ, ನಾವು 2 ಕಾಯಿ ಏನೋ ಜೋಡಿ ಕಾಯಿ ಓಡಿಸಿದ್ದೆ. ಅದಕ್ಕೆ ನಮ್ಮ ಹಸ್ಬೆಂಡ್ಗೆ ಹೇಳ್ತಾ ಇದ್ದೀನಿ ಕೊಡ್ಲಾ ನಾನು ಅಂತ ಹೇಳ್ಬಿಟ್ಟು, ಅದಕ್ಕೆ ಅವರು ಕೊಡು ಅಂತ ಹೇಳಿದ್ರು. ಹಾಗಾಗಿ ಅಲ್ಲಿ ಕೂಡ ಕಾಯಿ ಹಾಕ್ಬಿಟ್ಟು ಪ್ರಸಾದ ಎಲ್ಲ ಇಸ್ಕೊಂಡ್ವಿ. ಇಲ್ಲಿ ಬಂದರೆ ಏನೋ ಗೊತ್ತಿಲ್ಲ, ಬೆಳಗ್ಗೆಯಿಂದ ಟಿಫನು ತಿಂದಿದ್ದಿಲ್ಲ, ಹೊಟ್ಟೆ ತುಂಬ ಪ್ರಸಾದ ತಿಂದ್ವಿ. ಆ್ಯಂಡ್ ತುಂಬ ಚೆನ್ನಾಗಿರುತ್ತೆ. ಸಾಂಬಾರು, ಸೌತೆಕಾಯಿ, ಕುಂಬಳಕಾಯಿ ಎಲ್ಲ ಹಾಕಿ ಮಾಡಿರ್ತಾರೆ. ದೇವಸ್ಥಾನದಲ್ಲಿ ಆಲ್ಮೋಸ್ಟ್ ಎಲ್ಲ ಕಡೆ ಹೋದಾಗಲೂ ನೋಡ್ತೀನಿ ನಾನು, ಅದೇ ತರಕಾರಿಗಳನ್ನ ಹಾಕಿರ್ತಾರೆ. ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಬುಜ್ಜಿ ಬೇಬಿಗೆ ರೈಸ್ ಇರುತ್ತಲ್ಲ, ಅದನ್ನು ಸ್ವಲ್ಪ ಮೆತ್ತಗೆ ಮಾಡಿಬಿಟ್ಟು ತಿನ್ನಿಸ್ತೆ ಅಷ್ಟೇ. ಪ್ರಸಾದ ಅಲ್ವಾ ದೇವ್ರದ್ದು, ಹಾಗಾಗಿ ಅಲ್ಲಿಂದ ತಿನ್ನಿಸ್ಕೊಂಡು ಇವಾಗ ಉತ್ತಕ್ಕೆ ಹಾಲು ಹಾಕೋಣ ಅಂತ ಹೇಳ್ಬಿಟ್ಟು ಬಂದಿದ್ದೀವಿ. ನಮ್ಮ ಹಸ್ಬೆಂಡು ಓಡಾಡ್ತಾ ಇರ್ತಾರಲ್ಲ ಬೈಕಲ್ಲಿ, ಅವರಿಗೆ ರೋಡಲ್ಲಿ ಹೋಗ್ಬೇಕಾದ್ರೆ ತುಂಬ ಅವುಗಳೆಲ್ಲ ಕಾಣಿಸುತ್ತೆ ಅಂತ ಹೇಳ್ತಾ ಇದ್ರು. ನಮಗಿಂತ ಜಾಸ್ತಿ ನಾವು ಹೋಗ್ಬೇಕಾರೆಲ್ಲ ಕಾಣಿಸಲ್ಲ, ಬಟ್ ಅವ್ರು ಒಬ್ಬರೇ ಹೋಗ್ಬೇಕಾದ್ರೆ ತುಂಬ ಕಾಣಿಸುತ್ತೆ ಅಂತ ಹೇಳ್ತಾ ಇದ್ರು. ಅದಕ್ಕೋಸ್ಕರ ಹಾಗೆ ಬಂದಿದ್ದೀವಲ್ಲ, ಉತ್ತಕ್ಕೆ ಹಾಲು ಹಾಕ್ಬಿಡು ಅಂತ ಹೇಳ್ಬಿಟ್ಟು ಅವ್ರ ಕೈಯಲ್ಲೇ ಹಾಕಿಸ್ತಾ ಇದ್ದೀವಿ. ಹಾಲೆಲ್ಲ ಹಾಕಿದ್ಮೇಲೆ ಚಿರು ಆಟ ಸಾಮಾನು ಬೇಕು ಅಂತ ಹಠ ಮಾಡ್ತಾ ಇದ್ದ. ವೈನಲ್ಲಿ ಆಟ ಸಾಮಾನು ಕೊಡಿಸ್ಲೇ ಇಲ್ಲ ನಾವು. ಕಡಲೆಪುರಿ ಅಂದರೆ ಕಡಲೆ ಮಂಡಕ್ಕಿ ಎಲ್ಲ ಇಸ್ಕೊಂಡು ಇವಾಗ ಮನೆಗೆ ಹೊರಡ್ತಾ ಇದ್ದೀವಿ. ಸ್ವಲ್ಪ ಹಠ ಮಾಡ್ತಾನೆ ಇದ್ದ ಚಿರು, ಹಾಗಾಗಿ ಏನೋ ತಮಾಷೆ ಮಾಡಿಕೊಂಡು ಏನೋ ಹಠ ಮಾಡಿಕೊಂಡು ನಾವು ಕರ್ಕೊಂಡು ಬಂದುಬಿಟ್ವಿ. ಅಲ್ಲಿಂದ ಏನೂ ಕೊಡಿಸಿಲ್ಲ. ಅಲ್ಲಿಂದ ಬಂದಮೇಲೆ ನಾವು ಮನೆಗೆ ಬಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿಬಿಟ್ಟು ಇವಾಗ ಬುಜ್ಜಿ ಬೇಬಿನ ಹಾಸ್ಪಿಟ್ಲಿಗೆ ಕರ್ಕೊಂಡು ಬಂದಿದ್ದೀವಿ. ಸರಿ ತಿನ್ನಿಸೋಕ್ಕೆ ಸ್ಟಾರ್ಟ್ ಮಾಡಿದ್ದೀವಲ್ಲ, ಇವಾಗ ಸ್ವಲ್ಪ ಅವರಿಗೆ ಹೊಟ್ಟೆ ಎಲ್ಲ ಉಬ್ಸ್ದಂಗೆ ಆಗಿದೆ ಅಂತ ಅನಿಸುತ್ತೆ. ತುಂಬ ಅಳ್ತಾನೆ ಇದ್ದರು ಒಂದು ದಿನದಿಂದ. ಹಾಗಾಗಿ ಹಾಸ್ಪಿಟ್ಲಿಗೆ ಒಂದ್ಸಲಿ ಚೆಕಪ್ ಮಾಡಿ ಕರ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಕರ್ಕೊಂಡು ಬಂದು ಇಲ್ಲಿ ಬಂದಮೇಲೆ ಫೀವರು ಸ್ವಲ್ಪ ಲೈಟಾಗೆ ಬಾಡಿ ಟೆಂಪರೇಚರ್ ಎಲ್ಲ ಇತ್ತು. ಹಾಗಾಗಿ ಫೀವರ್ ಆಗಿರ್ಬೋದು, ಆಕ್ಸಿಜನ್ ಆಗಿರ್ಬೋದು, ಬ್ಲಡ್ ಪ್ರೆಷರು ಪ್ರತಿಯೊಂದನ್ನು ಚೆಕ್ ಮಾಡ್ತಾ ಇದ್ದಾರೆ. ಅದನ್ನೆಲ್ಲ ಚೆಕ್ ಮಾಡಿದ್ಮೇಲೆ ನಾವು ಇಲ್ಲಿ ಡಾಕ್ಟರ್ ಹತ್ರ ತೋರ್ಸೋಣ ಅಂತ ಹೇಳ್ಬಿಟ್ಟು, ಅದನ್ನು ಅವರು ಇಟ್ಕೊತಾನೇ ಇಲ್ಲ, ಅಳ್ತಾನೆ ಬೇರೆ ಇದ್ರಲ್ಲ. ಸೊ ಹಾಗಾಗಿ ಸಮಾಧಾನ ಮಾಡಿ ಇವಾಗ ಕರ್ಕೊಂಡು ಬಂದಿದ್ದೀವಿ. ಆಮೇಲೆ ತೋರಿಸಿದ್ವಿ, ಏನಿಲ್ಲ ಡಾಕ್ಟ್ರು ಆರಾಮಾಗಿದ್ದಾರೆ, ಸ್ವಲ್ಪ ತಿನ್ಸಕ್ಕೆ ಅಡ್ಜಸ್ಟ್ ಆಗಿಲ್ಲಲ್ಲ ಹಾಗಾಗಿ ಅಂತ ಹೇಳಿದ್ರು. ಆ್ಯಂಡ್ ಅಲ್ಲಿಂದ ಅವರು ಡ್ರಾಪ್ಸ್ ಎಲ್ಲ ಕೊಟ್ಟರು, ಅದನ್ನೆಲ್ಲ ಬಡಿಸ್ಕೊಂಡು ಡಿಮಾರ್ಟಲ್ಲಿ ಬುಜ್ಜಿ ಬೇಬಿಗೋಸ್ಕರ ಕೆಲವೊಂದು ಐಟಮ್ಸ್ ಎಲ್ಲ ಪರ್ಚೇಸ್ ಮಾಡಬೇಕಾಗಿತ್ತು, ಅದನ್ನು ಈಸ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಬಂದಿದ್ದೀವಿ. 3,500 ಖರ್ಚು ಮಾಡಿಸಿದ್ದೀವಿ ಇವತ್ತು. ಇನ್ನೊಂದು 6 ತಿಂಗಳು ಡಿಮಾರ್ಟ್ ಕಡೆ ಬರಲ್ಲ ಅದಕ್ಕೆ. ಹಿಂಗಂತೀಯ ನೆಕ್ಸ್ಟ್ ಮಂತ್ ಮತ್ತೆ ಹೇಳ್ತೀಯ. ಡಿಮಾರ್ಟ್ ಎಲ್ಲ ಪರ್ಚೇಸ್ ಮುಗಿಸೋ ಅಷ್ಟೊತ್ತಿಗೆ ನನ್ನ ಮೈದ್ನ ಮತ್ತು ನನ್ನ ತಮ್ಮ ಕೂಡ ಬಂದರು. ಬರ್ಡೇ ಪಾರ್ಟಿಗೆ ಏನೂ ಕೊಡಿಸಿದ್ದಿಲ್ಲಲ್ಲ, ಹಾಗಾಗಿ ನಾನ್ ವೆಜ್ ಊಟಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ಇಲ್ಲಿ ದೇವನಹಳ್ಳಿ ಹೈವೇಲಿ ರಾಜದಮ್ ಬಿರಿಯಾನಿ ಅಂತ ಹೊಸಕೋಟೆ ಬಿರಿಯಾನಿ ಥರನೇ ಇರುತ್ತೆ ಅಂತ ಹೇಳ್ಬಿಟ್ಟು ಹೊಸ್ದಾಗಿದ್ದೆ, ಅಲ್ಲಿಗೆ ಹೋಗೋಣ ಅಂತ ಹೇಳಿ ಕರ್ಕೊಂಡು ಬಂದಿದ್ದಾರೆ. ಇಲ್ಲಿ ಬಂದಮೇಲೆ ಬುಜ್ಜಿ ಬೇಬಿನ ನಮ್ಮ ಹಸ್ಬೆಂಡೇ ಎತ್ಕೊಂಡಿದ್ರು, ನೀನು ಫಸ್ಟ್ ತಿನ್ಬಿಡು ಅಂತ. ಹಾಗಾಗಿ ಬೇಗ ಬೇಗ ತಿಂತಾ ಇದ್ದೆ ನಾನು. ಚೆನ್ನಾಗಿತ್ತು ಟೇಸ್ಟು. ಇವಾಗೆಲ್ಲ ತಿನ್ಕೊಂಡು ಮನೆಗೆ ಹೋಗ್ತಾ ಇದ್ದೀವಿ ಎಲ್ಲರೂ ನಾವು. ಇವಾಗ ರೆಡಿಯಾಗಿ ನಾವು ನಮ್ಮ ರಿಲೇಷನ್ ಒಬ್ಬರದು ಮದುವೆ ಇದೆ, ಅಲ್ಲಿಗೆ ಹೋಗ್ತಾ ಇದ್ದೀವಿ. ನನ್ನ ತಮ್ಮ ಕೂಡ ಬಂದಿದ್ದಾನೆ, ಗೊತ್ತಿರೋರೆ ಅಂದರೆ ನಮ್ಮ ಹಸ್ಬೆಂಡ್ ಇದ್ದಾರಲ್ಲ ಅವ್ರ ಮಾವನ ಮಗಳದು. ಸೊ ಹಾಗಾಗಿ ಇವಾಗ ರೆಡಿಯಾಗಿ ಹೋಗ್ತಾ ಇದ್ದೀವಿ. ತುಂಬ ದೂರ ಟ್ರಾವೆಲ್ ಮಾಡಬೇಕು. ಬುಜ್ಜಿ ಬೇಬಿ, ಚಿರು ಎಲ್ಲರೂ ಬರ್ತಾ ಇದ್ದಾರೆ. ನೋಡೋಣ ಹೇಗಿರುತ್ತೆ ಅಂತ. ಸೊ ಬನ್ನಿ ಹೋಗೋಣ. ರೆಡಿಯಾಗಿ ಹೊರಟಿದ್ದೀವಿ. ಇವತ್ತು ನಮ್ಮ ಹಸ್ಬೆಂಡ್ ಇದ್ದಾರಲ್ಲ ಅವ್ರ ಮಾವನ ಮಗಳದು ಮದುವೆ ಇದೆ, ರಿಸೆಪ್ಷನಿಗೆ ಹೋಗ್ತಾ ಇದ್ದೀವಿ ಎಲ್ಲರೂ. ನನ್ನ ತಮ್ಮ ಕೂಡ ಬಂದಿದ್ದ, ಹಾಗೆ ರೆಡಿಯಾಗಿ ಎಲ್ಲ ಒಟ್ಟಿಗೆ ಕಾರಲ್ಲಿ ಓಡ್ತಾ ಇದ್ದೀವಿ. ಆನ್ ದ ವೇ ಕಾಫಿ ಟೀ ಕುಡಿಯೋಣ ಅಂತ ಹೇಳ್ಬಿಟ್ಟು ನಿಲ್ಲಿಸಿದ್ರು. ಎಲ್ಲ ಕಾಫಿ ಟೀ ಕುಡ್ಕೊಂಡು ಇವಾಗ ಮತ್ತೆ ಹೊರಟಿದ್ದೀವಿ. ತುಂಬ ದಿನ ಆದಮೇಲೆ ಫ್ಯಾಮಿಲಿ ಎಲ್ಲ ಒಟ್ಟಿಗೆ ಹೋಗ್ತಾ ಇರೋದು. ಬುಜ್ಜಿ ಬೇಬಿ ಪರವಾಗಿಲ್ಲ, ಇವಾಗ ಸ್ವಲ್ಪ ನಗ್ತಾ ಇದ್ರು, ಆಮೇಲೆ ಮತ್ತೆ ಮೂಡ್ ಆಫ್ ಆದಾಗ ಮತ್ತೆ ಅಳ್ತಾ ಇದ್ರು, ಸ್ವಲ್ಪ ಕಿರಿಕಿರಿನೇ ಮಾಡ್ತಾಯಿದ್ರು. ಆನ್ ದ ವೇ ಹೋಗ್ತಾ ತುಂಬ ಚಳಿ, ಆ ಕಡೆ ಈ ಕಡೆ ಬೆಟ್ಟ ಗುಡ್ಡ, ಬರೀ ಮರ ಗಿಡಗಳು ಬಿಟ್ಟರೆ ಬೇರೆ ಏನೂ ಕಾಣಿಸ್ತಾ ಇದ್ದಿದ್ದಿಲ್ಲ, ಹಾಗೇ ಇತ್ತು. ಹೇಗೋ ನಾವು ಒಂದು 4 o'clock ಬಿಟ್ಟಿದ್ದಕ್ಕೆ ಬರೋಷ್ಟರಲ್ಲಿ ಒಂದು 6 o'clock ಆಗಿತ್ತು. ಫೈನಲಿ ರೀಚ್ ಆದ್ವಿ. ಹೋಗಿ ಎಲ್ಲ ಸುತ್ತಮುತ್ತ ನೋಡ್ತಾ ಇದ್ವಿ. ಏನೋ ಒಂಥರ ಡಿಫ್ರೆಂಟ್ ಆಗಿತ್ತು ವಾತಾವರಣ. ಇದು ಚೌಟ್ರಿ ಕಮ್ ದೇವಸ್ಥಾನ, ಎದುರುಗಡೆನೇ ದೇವಸ್ಥಾನ ಇತ್ತು. ಆಮೇಲೆ ಎಲ್ಲ ಬಂದು ರೆಡಿಯಾಗಿ ರಿಸೆಪ್ಷನ್ ಕೂಡ ಸ್ಟಾರ್ಟ್ ಆಯಿತು. ನಾವು ಕೂಡ ಹೋಗಿ ಗಂಡು ಹೆಣ್ಣಿಗೆ ವಿಶ್ ಮಾಡಿ ನಿಂತ್ಕೊಂಡು ಫೋಟೋ ಎಲ್ಲ ಹೊಡ್ಸ್ಕೊಂಡ್ವಿ. ಬುಜ್ಜಿ ಬೇಬಿ ತುಂಬ ಅಳ್ತಾ ಇದ್ರು, ನನಗಂತೂ ಬೇಜಾರಾಗಿ ಹೋಗ್ಬಿಟ್ಟಿತ್ತು. ಎಷ್ಟೊಂದು ಜನ ಫಸ್ಟ್ ಟೈಮ್ ನೋಡ್ತಾ ಇರೋದು ಬುಜ್ಜಿ ಬೇಬಿನ, ಆದರೂ ಅವ್ರು ಮಾತಾಡಿಸ್ತಾನೆ ಇದ್ದಿದ್ದಿಲ್ಲ, ತುಂಬ ಅಳ್ತಾ ಇದ್ದ. ನೀವು ನೋಡ್ತಾ ಇರ್ಬೋದು, ಅಲ್ಲೂ ಕೂಡ ಮಲ್ಕೊಂಬಿಟ್ಟಿದ್ದಾನೆ ಅವನು. ಹೇಗೋ ಸುಧಾರಿಸ್ಕೊಂಡು ಫೋಟೋಸ್ ಎಲ್ಲ ಹಿಡಿದ್ಬಿಟ್ಟು ನಾವು ಇವಾಗ ಊಟಕ್ಕೆ ಹೋಗ್ತಾ ಇದ್ದೀವಿ. ಊಟ ಎಲ್ಲ ಮಾಡ್ಕೊಂಡ್ವಿ. ತುಂಬ ಚೆನ್ನಾಗಿತ್ತು, ಊಟ ಕೂಡ ಡಿಫ್ರೆಂಟಾಗಿತ್ತು. ಆ್ಯಂಡ್ ಟೇಸ್ಟ್ ಮಾತ್ರ ಸಖತ್ತಾಗಿತ್ತು. ಚೆನ್ನಾಗಿ ಊಟ ಎಲ್ಲ ಮಾಡಿಕೊಂಡು ಇವಾಗ ಅವತ್ತು ನೈಟೇ ನಾವು ಮನೆಗೆ ಹೊರಟ್ಬಿಟ್ವಿ, ಇರೋಕ್ಕಾಗಿಲ್ಲ, ತುಂಬ ಬುಜ್ಜಿ ಬೇಬಿ ಅಳ್ತಾ ಇದ್ದ ಅಂತ ಹೇಳ್ಬಿಟ್ಟು ಇವಾಗ ಮನೆಗೆ ಹೊರಟಿದ್ದೀವಿ. ನೋಡಿದ್ರಲ್ಲ ಹೇಗಿತ್ತು ನಮ್ಮ ಡೇ. ಆ್ಯಂಡ್ ಈ ವಿಡಿಯೋ ನಿಮಗೂ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತೆ ಹೊಸ ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಬಾಯ್ ಬಾಯ್.